ಸರ್ದಾರ್ ಸೂರ್ಯಗೌಡರು ಕುದುರೆಯ ಮೇಲೆ ಗ್ರಾಮ ರಸ್ತೆಯಲ್ಲಿ ಬರುತ್ತಿರುವುದು, ರಾಜವಂಶೀಯ ದುಪ್ಪಟ್ಟ ಮತ್ತು ಆಭರಣ, ಗಂಭೀರ ಮುಖಭಾವ. ಗ್ರಾಮದ ಜನರು ಕಾಡಿನ ಗುಹೆಯಲ್ಲಿ ಸಿಕ್ಕಿರುವ ಶಿವ ಪಾರ್ವತಿ ದಿವ್ಯಶಿಲಾ ವಿಗ್ರಹಗಳನ್ನು ನೋಡುತ್ತಿರುವಾಗ ಮೇಲಿಂದ ಬೀಳುವ ಮೃದುವಾದ ಬೆಳಕು. ಸರ್ದಾರ್ ಅಚ್ಚರಿಗೆ ಒಳಗಾಗುತ್ತಾ ಅಲ್ಲಿ ಪ್ರವೇಶಿಸಿದ್ದರು. ಬಿರುಕು ಬಿದ್ದ ಚಿಕ್ಕ ಗುಹೆಯಲ್ಲಿ ಮಳೆಗಾಳಿಯಿಂದ ತೇವಗೊಂಡ ಶಿವ ಪಾರ್ವತಿ ವಿಗ್ರಹಗಳನ್ನು ನೋಡಿ ಸರ್ದಾರ್ ಮನಸ್ಸು ಮಗುಚೀತು, ದುಃಖಭರಿತ ಮುಖ. ಸರ್ದಾರ್ ಕಾರ್ಮಿಕರಿಗೆ ಅದ್ಭುತ ವೀರಭದ್ರೇಶ್ವರ ದೇವಾಲಯ ನಿರ್ಮಾಣಕ್ಕೆ ಆದೇಶಿಸಿದರು. ಕಲ್ಲು ಸ್ತಂಭಗಳು ನಿರ್ಮಾಣವಾಗುತ್ತಿತ್ತು. ಅರಮನೆಯ ನಾಣ್ಯಗಳನ್ನು ದುರುಪಯೋಗಪಡಿಸಿಕೊಂಡ ಕಾರಣಕ್ಕಾಗಿ ಅರಮನೆ ಸೈನಿಕರು ಸರ್ದಾರನ್ನು ಬಂಧಿಸಿದರು. ಮಧ್ಯ ಗೃಹಾಂಗಣದ ಅಂಧಕಾರ. ಸರ್ದಾರ್ ಶಾಂತ ಮತ್ತು ಘನ ಮನೋಭಾವದಲ್ಲಿ ನಿಂತಿರುವುದು. ಕಪ್ಪು ಕಲ್ಲಿನ ಗೋಡೆಗಳ ಗಾಢ ಜೈಲು, ಸಣ್ಣ ಕಿಟಕಿಯಿಂದ ಮಾತ್ರ ಒಳಬೀಳುವ ಬೆಳಕು. ಜೈಲಿನ ಕಲ್ಲಿನ ಗೋಡೆಯ ಮೇಲೆ ತೀಕ್ಷ್ಣ ಕಲ್ಲಿನಿಂದ ಶಿವ, ಪಾರ್ವತಿ, ನಂದಿಯ ರೇಖಾಚಿತ್ರಗಳನ್ನು ಕೆತ್ತುತ್ತಿದ್ದರು. ಸರ್ದಾರ್ ನಿದ್ರಿಸುತ್ತಿರುವಾಗ ಕನಸಿನಲ್ಲಿ ಪ್ರತ್ಯಕ್ಷವಾಗುವ ವಿರೂಪಾಕ್ಷ ಮಹಾದೇವ ಮತ್ತು ಪಾರ್ವತಿ ದೇವಿ, ದಿವ್ಯ ಪ್ರಕಾಶ, ಮಂಜು ಮಸುಕಿನ ಹೊಳಪು, ಅವರ ಪಾದಗಳ ಬಳಿಯಲ್ಲಿ ಬೆಳ್ಳಿಯ ನಾಣ್ಯಗಳ ರಾಶಿ. ಸರ್ದಾರ್ ಕಣ್ಣು ಬಿಟ್ಟು ಪಕ್ಕದಲ್ಲಿ ನೋಡಿದರೆ ನಿಜವಾಗಿ ದೊಡ್ಡ ಬೆಳ್ಳಿ ನಾಣ್ಯಗಳ ರಾಶಿಯನ್ನು ನೋಡಿ ಬೆಚ್ಚಿಬಿದ್ದರು. ಸರ್ದಾರ್ ಕಣ್ಣೀರು ತುಂಬಿಕೊಂಡು ಮಲ್ಲಯ್ಯ ಗೌಡರ ಪಾದಗಳನ್ನು ಹಿಡಿದು ಕ್ಷಮೆ ಕೇಳುವುದು. ಸರ್ದಾರ್ ಸೂರ್ಯಗೌಡರನ್ನು ಮಲ್ಲಯ್ಯ ಗೌಡರ ಗೌರವದಿಂದ ಜೈಲಿನಿಂದ ಬಿಡುಗಡೆ ಮಾಡಿದರು. ಹಿಂದೆ ನಿಂತಿರುವ ರಕ್ಷಕರು. ಪ್ರಭಾತ ಸೂರ್ಯೋದಯದಲ್ಲಿ ಹೊಳೆಯುತ್ತಿರುವ ವೀರಭದ್ರೇಶ್ವರ, ವಿರೂಪಾಕ್ಷ ದೇವಾಲಯ, ಸಂಭ್ರಮದಿಂದ ನಡೆಯುತ್ತಿರುವ ಭಕ್ತರು, ದೇವಾಲಯದ ಗೋಪುರದ ಮೇಲೆ ಬಂಗಾರದ ಕಿರಣಗಳು.